ವಾಗರ್ತಾವಿವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು. ಪ್ರಥಮವಾಗಿ ಸ್ವರ್ಣಗೌರಿ ವ್ರತವನ್ನು ಆಚರಿಸಬೇಕೆಂದರೆ ನೀವು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ನದಿ ತೀರದಲ್ಲಿ ಅಥವಾ ಒಂದು ಬಾವಿಯ ದಡದಲ್ಲಿ ಆಗಲಿ ಒಂದು ಅರಿಶಿಣದಿಂದ ತೋಯಿಸಿದ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ 3 ಮಿದಿಕೆ ಮರಳನ್ನು ಇಟ್ಟು ಷೋಡಶೋಪಚಾರಗಳಿಂದ ಗಂಗೆ ಮತ್ತು 3 ಮಿದಿಕೆ ಗೌರಿಗಳನ್ನು ಪೂಜಿಸಿ ಅದನ್ನು ಮನೆಗೆ ತೆಗೆದುಕೊಂಡು ಬಂದು ಈ ನಿಮ್ಮ ಇಟ್ಟಿರುವ ಮಂಟಪದಲ್ಲಿ ಆಗಲಿ ಸ್ವರ್ಣಗೌರಿಯನ್ನು ಇರಿಸಿ ಅದರ ಪಕ್ಕದಲ್ಲಿ ನೀವು ತಂದಿರುವ ಮರಳಗೌರಿಯನ್ನು ಇರಿಸಿ ಗಂಗೆಯನ್ನು ಅದರೊಳಗೆ ಕಲಶದಲ್ಲಿ ಹಾಕಿ ಕಲಶದಲ್ಲಿ ಒಂದು ಮಾವಿನ ಗುತ್ತಿಯನ್ನು ಇಟ್ಟು ತೆಂಗಿನ ಕಾಯನ್ನು ಇಟ್ಟು ಷೋಡಶೋಪಚಾರಗಳಿಂದ ಸ್ವರ್ಣಗೌರಿ ವ್ರತವನ್ನು ಆವಾಹಿಸಿ ಪೂಜೆ ಮಾಡಬೇಕು. ಹೇಗೆಂದರೆ ಬಣ್ಣದ ಪ್ರಮುಖವುಳ್ಳ ಗೌರಿ ಪ್ರತಿಮೆ, ಮರದಲ್ಲಿ ನಿರ್ಮಿಸಿಕೊಂಡ ಗೌರಿ ಪ್ರತಿಮೆ, ಕಲಶದಲ್ಲಿ ಆವಾಹಿಸಿದ ಗೌರಿ ದೇವಿ, ಬೆಳ್ಳಿ ಮತ್ತು ಬಂಗಾರದಲ್ಲಿರಿಸಿದ ಗೌರಿ ವಿಗ್ರಹ, ಇವುಗಳಲ್ಲಿ ಅವರವರ ಸಂಪ್ರದಾಯ ಆಚರಣೆಗಳ ಅನುಸಾರವಾಗಿ ಯಾವುದಾದರೂ ಒಂದನ್ನು ಪೂಜಿಸತಕ್ಕದ್ದು. ಹೇಗೆಂದರೆ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಂ ಕುರ್ಯಾದ್ ಘಂಟಾರವಂ ಭಕ್ತ್ಯ ದೇವತಾಕ್ವಾನಲಾಂಛನಂ ಇತೇ ಘಂಟಾನಾದಂ ಕೃತ್ವ. ಆಚಮನ ಪ್ರಾಣಾಯಾಮಗಳನ್ನು ಮಾಡಿ ಪೂಜೆಯನ್ನು ಪ್ರಾರಂಭಿಸಬೇಕು. ಅಕ್ಷತೆ ಹೂವುಗಳನ್ನು ತೆಗೆದುಕೊಂಡು ಎಡಗೈನಲ್ಲಿ ಇರಿಸಿ ಬಲಗಡೆ ತೊಡೆ ಮೇಲೆ ಇರಿಸಿಕೊಂಡು ಓಂ ಶಿವ ಸಂಕಲ್ಪವನ್ನು ಮಾಡಬೇಕು. ಓಂ ಶಿವ ಶಿವ ಶಂಭೋ ರಾಜ್ಯಾಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವತ್ವದ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋರ್ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕ ದೇಶೆ ವ್ಯಾವಹಾರಿಕ ಚಾಂದ್ರಮಾನೇನ ಶಾಲಿ ವಾಹನ ಶಕೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತು ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ದಕ್ಷಿಣಾಯಣೆ ವರ್ಷ ಋತೌ ಮಂಗಳವಾಸರೆ ತೃತೀಯಾಂ ಶುಭತಿಥೌ ಹಸ್ತ ಶುಭ ನಕ್ಷತ್ರ ಸಾಧ್ಯ ಶುಭಯೋಗ ಗರ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಿತಾಯಾಂ ಅಸ್ಯಾಂ ಶುಭತಿಥೌ ಶ್ರೀ ಸ್ವರ್ಣಗೌರಿ ಪ್ರಸಾದಾಚ್ಯ ಅಭಿವರ್ಧಮಾನಯ ಸಾ ಭರ್ತೃ ಕಾಯಾಹ ಮಮ ಕ್ಷೇಮ ಅಭ್ಯುದಯರ್ಥಂ ಯಾವಜ್ಜೀವ ಸುವಾಸಿನಿತ್ವ ಪುರಸ್ಸರ ಧನ ಕನಕ ವಸ್ತು ವಾಹನ ಸಮೃದ್ಧಿ ಸಂತಾನ ಸೌಭಾಗ್ಯ ಸಿದ್ಧ್ಯರ್ಥಂ ಸ್ವರ್ಣಗೌರಿ ಪ್ರಸಾದಾರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜಾಂ ಸ್ವರ್ಣಗೌರಿ ವ್ರತ ಅಹಂ ಕರಿಷ್ಯೆ ಎಂದು ಹೇಳಿ ಉದ್ಧರಣೆ ಪಂಚಪತ್ರ ಒಳಗೆ ಅಕ್ಷತೆ ಪುಷ್ಪಗಳನ್ನು ಹಾಕಬೇಕು. ತದನಂತರ ಕಲಶೋತ್ತಮಕೆ ರುದ್ರ ಕಂಠೆ ವಿಷ್ಣಸ್ತಮಚ್ಯುತ ಮೂಲೆ ತತ್ಸುತ ಬ್ರಹ್ಮ ಮಧ್ಯೆ ಮಾತೃಗಣಚ್ಯುತಾಃ ಕುಕ್ಷೌ ತ್ವತ್ಕಾಗರಾತ್ಸರ್ವೇ ಸಪ್ತದ್ವೀಪಾ ವಸುಂಧರ ಋಗ್ವೇದೋ ಚತುರ್ವೇದ ಸಾಮವೇದೋ ಅಚರ್ವಣಃ ಅಂಗೈಕ್ಯದೈತಾ ಸರ್ವೇ ಕಲಶಂ ತೋತಮಚ್ಯುತೋಃ ಗಾಯತ್ರಿ ಚೈವ ಸಾವಿತ್ರಿ ಶಾಂತ ಪುಷ್ಟೀಕರೀ ತದಾ ಸರ್ವೇ ಸಮುದ್ರಾಚರಿತಾ ತೀರ್ಥಾನಿ ಜಲದಾನದಾಃ ಆಯಂ ತದೇವ ಪೂಜಾರ್ಥಂ ದುರಿತಕ್ಷಯಕಾರಕಾಃ ಗಂಗೇಶು ಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಸನ್ನಿಧಿಂ ಕುರು. ಅಕ್ಷತೆಯನ್ನು ತೆಗೆದುಕೊಂಡು ಗಂಗೆ ಒಳಗೆ ಹಾಕಬೇಕು. ಓಂ ಭೋಃ ಗಂಗಾ ಪರಮೇಶ್ವರೈಮಾವಾಹಯಾಮಿ. ಓಂ ಭವಃ ಗಂಗಾ ಪರಮೇಶ್ವರೈಮಾವಾಹಯಾಮಿ. ಓಂ ತುವಃ ಗಂಗಾ ಪರಮೇಶ್ವರೈಮಾವಾಹಯಾಮಿ. ಓಂ ಭೂರ್ಭುವಃ ಗಂಗಾ ಪರಮೇಶ್ವರೈಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಗಂಗೆಯನ್ನು ತದನಂತರ ಗಂಗೆಯನ್ನು ಪೂಜೆ ಮಾಡಬೇಕು. ಗಂಗೆಗೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಆಪೋ ಇಷ್ಟಾಮಯೋಪವತ್ತಾನ ಊರ್ಜೆ ದದಾತನ ಮಹೇರಣಾಯ ಚಕ್ಯತೆ ಯೋ ವಶ್ಯವತಮೋ ರಸತ್ಯ ಭಾಜೇತೆ ಅನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾವಭೋ ಯಚ್ಚಯಾಯ ಜಿನ್ವತ ಆಪೋ ಜನಯತಾ ಜನಃ. ಗಂಗಾ ಪರಮೇಶ್ವರೈ ನಮಃ ಧ್ಯಾಯಾಮಿ
ಧ್ಯಾನಂ ಸಮರ್ಪಯಾಮಿ. ಗಂಗೆಯನ್ನು ಧ್ಯಾನ ಮಾಡಿ ನೀರು ಪ್ರೋಕ್ಷಣೆ ಮಾಡಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಂ ಮೃತ್ಯೋರ್ಮುಚ್ಯೇಯಮೃತಾತೋ. ಗಂಗೆಗೆ ಭಸ್ಮವನ್ನು ಧರಿಸಬೇಕು. ಗಂಧದ್ವಾರಂ ಧರಾದರ್ಶಂ ನಿತ್ಯಪತ್ತಂಜರೀಶಿನೀಂ ಈಶ್ವರೇಕಂ ಸರ್ವಭೂತಾನಂ ತಾಮಿಹೋ ಭಕ್ವೇ ಶ್ರೀಂ. ಗಂಗೆಗೆ ದಿವ್ಯ ಪರಿಮಳ ಗಂಧವನ್ನು ಧರಿಸಬೇಕು. ಅಲಂಕರಣಾರ್ಥಂ ಅಕ್ಷತಾಂಧಾರಯಾಮಿ. ಅಕ್ಷತೆಯನ್ನು ಧರಿಸಬೇಕು. ಹರಿದ್ರಾರಂಜಿತೆ ದೇವಿ ಶೋಭನೆ ಸುಖದಾಯಿನಿ ಭಕ್ತ್ಯಾ ತ್ವಾಂ ಪೂಜಯಿಷ್ಯಾಮಿ ವರದಾ ಭವಶೋಭನೆ. ಗಂಗೆಗೆ ಹರಿದ್ರಾ ಕುಂಕುಮ ಚೂರ್ಣವನ್ನು ಧರಿಸಿ ತದನಂತರ ಫಲ ಪುಷ್ಪವನ್ನು ಧರಿಸಬೇಕು. ಓಂ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ತ್ರಿಶಾಖೈ ಬಿಲ್ವ ಪತ್ರೈಶ್ಚ ಅಚ್ಯುತ್ರೈ ಕನ್ಯದೈಚರಂ ಸನ್ನಿಧಿಂ ಕುರು. ಗಂಗೆಗೆ ಬಿಲ್ವಪತ್ರೆ ಪುಷ್ಪಗಳನ್ನು ಇರಿಸಿ ಆಮೇಲೆ ತದನಂತರ ಧೂಪ ದೀಪಗಳನ್ನು ಅರ್ಚಿಸಬೇಕು. ಓಂ ವನಸ್ಪತರಥೋಪೇತೋ ಗಂಧಾಢ್ಯೋ ಧೂಪೋತ್ತಮಃ ಅಗ್ರೇ ಯತ್ರ ದೇವಾನಂ ಧೂಪೋಜಂ ಪ್ರತಿಗುಚ್ಛರಂ. ಧೂಪ ಧರಿಸಬೇಕು. ತದನಂತರ ಕರ್ಪೂರ. ಓಂ ಸ್ವಪ್ರಕಾಶ ಮಹಾದೇವ ಸರ್ವಾನ್ ತತ್ಮಿರಾಪಃ ಸಭಾಖ್ಯಾಭ್ಯಂತರಂ ಜ್ಯೋತಿರ್ದೀಪೋಜಂ ಪ್ರತಿಗುಚ್ಛರಂ. ಕರ್ಪೂರವನ್ನು ಬೆಳೆಯಬೇಕು. ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ನೈವೇದ್ಯವನ್ನು ಮಾಡಬೇಕು. ಓಂ ತತ್ಸವಿತರ್ವರೆ ಎಣ್ಣಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನೈವೇದ್ಯ ನಂತರ ಅರ್ಘ್ಯವನ್ನು ಕೊಟ್ಟು ತದನಂತರ ಒಂದು ಹೂವನ್ನು ಇಟ್ಟು ಗಂಗೆಯಲ್ಲಿ ಓಂಕಾರವನ್ನು ಬರೆದು ತದನಂತರವಾಗಿ ಆ ಓಂಕಾರವನ್ನು ಬರೆದ ನೀರನ್ನು ಸಂಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ದೇವಿಯ ಮೇಲೆ ಮತ್ತು ಪೂಜೆಗಿಟ್ಟಿರುವ ಸಾಮಾನ ಮೇಲೆ ಸಂಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ತದನಂತರ ಗಣಪತಿ ಪೂಜೆಯನ್ನು ಮಾಡಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಗಣಪತಿ ಪೂಜೆಯನ್ನು ಆವಾಹಿಸಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ತದನಂತರ ಸ್ವರ್ಣಗೌರಿ ವೃತ್ತವನ್ನು ಆಚರಿಸಬೇಕು. ಅರಿಶಿನ ಲೇಪಿಸಿದ 16 ಗಂಟುಗಳುಳ್ಳ ದಾರವನ್ನು ಕುಸುಮ ಅಕ್ಷತಗಳನ್ನು ಹಿಡಿದು ಷೋಡಶ ಗ್ರಂಥಿತಂ ಷೋಡಶ ಹರಿದ್ರಾ ಪುಷ್ಪದಯಿತಂ ಧೋರಂ ಸಂಪ್ರಯಾಮಿದೆ ಎಂದು ಹೇಳಿ ದಾರವನ್ನು ಸ್ವರ್ಣಗೌರಿ ಸಮ್ಮುಖದಲ್ಲಿ ವಿಳೆಯದ ಮೇಲೆ ಇಟ್ಟು ಪೂಜಿಸಬೇಕು. ತದನಂತರ ಸಿಂಹಾಸನ ಸ್ವಲ್ಪ ಗೌರಿಯನ್ನು ಅಲ್ಗಿಸಬೇಕು. ಅಸ್ತಿ ನಕ್ಷೋಮರಜತಂ ರತ್ನಬಂಧ ಮನೋಹರಂ ಸ್ವರ್ಣ ಸಿಂಹಾಸನಂ ಚಾರೋ ಪ್ರೀತ್ಯರ್ಥಂ ಪ್ರತಿಪುಚ್ಯತಂ ಸ್ವರ್ಣಗೌರಿಂ ನಮಃ ಮಣಿಕಚರತ್ನ ಸಿಂಹಾಸನಂ ಸಮರ್ಪಯಾಮಿ. ತದನಂತರ ಪಾದ್ಯವನ್ನು ಪ್ರೋಕ್ಷಣೆ ಮಾಡಬೇಕು. ಮಹಾಮಾಯೇ ಮಹಚ್ಚಿದಾತೆ ವಂದಿದೆ ಪಾದ್ಯಂ ಗೃಹಾಣ ವಿಮಲೆ ಸ್ವರ್ಣಗೌರಿ ನಮೋದ್ಯತೆ ಸ್ವರ್ಣಗೌರ್ಯೈ ನಮಃ ಪಾದಯೋಃ ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯ ತ್ರಯಾಣಮಪಿ ಲೋಕಾನಂ ತುತ್ಯಂತಕಾರಿಣಿ ಇದಮರ್ಘ್ಯಮನರ್ಘ್ಯಂಚ ಹರಪತ್ನಿ ದದಾಮ್ಯಹಂ ಸ್ವರ್ಣಗೌರ್ಯಂ ನಮಃ ಹತ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಆಚಮನ. ಇದಮಾಚಮನಂ ದೇವಿ ಗೃಹ್ಯತಾಂ ಗುಹನಂದಿನಿ ಸರ್ವಾಭಿಷ್ಟಪ್ರದೇ ದೇವಿ ಕಮಲಾಯಾತಲೋಚನೆ ಸ್ವರ್ಣಗೌರ್ಯೈ ನಮಃ ಮುಖೆ ಆಚಮನಂ ಸಮರ್ಪಯಾಮಿ. ಪಂಚಾಮೃತ. ಪಂಚಾಮೃತ ವಿಧಾನೇನ ತಪಯಾಮಿ ಸದಾಶಿವೆ ಭಕ್ತನಾಮಿಷ್ಟದಾಯಿನ್ನೇ ಭವಾನ್ನೇಚಾನುಮೋದ್ಯತೆ ಸ್ವರ್ಣಗೌರ್ಯೈ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಅನಂತರಂ ಆಚಮನಂ ಸಮರ್ಪಯಾಮಿ. ಗೋಕ್ಷೀರದ ಹಾಲು. ಗೋಕ್ಷೀರದಾಮಿ ದೇವೇಶಿ ಗೋಕ್ಷೀರೇ ನಮಯಾತ್ಮಂ ತಪನಂ ದೇವದೇವೇಶಿ ಗೃಹಾಣಾತುರ ಪೂಜಿತೆ ಸ್ವರ್ಣಗೌರೈ ನಮಃ ಕ್ಷೀರೇಣ ಸ್ನಾಪಯಾಮಿ. ಮೊಸರು. ದದ್ನಾಚೈವ ಮಯಾ ದೇವಿ ತಪನಂ ಕ್ಲೇಚೇ ಮಯ ನಾರಾಯಣಿ ಗೃಹಾಣೇ ಶ್ರದ್ಧಯಾ ಸುರವಂದಿತೆ ಸ್ವರ್ಣಗೌರ್ಯೈ ನಮಃ ದದ್ನಾ ಸ್ನಾಪಯಾಮಿ. ತುಪ್ಪ. ಘೃತೇನ ಮಧುರೇನಾನ್ಯ ತಪನಿಂ ಕ್ಲೇಚೇ ಧುನ ಗೃಹಾಣ ಸ್ವರ್ಣಗೌರಿತ್ವಂ ಕೃಪಯಾ ಭಾಗ್ಯದಾಯಿನಿ ಸ್ವರ್ಣಗೌರ್ಯೈ ನಮಃ ಘೃತೇನ ಸ್ನಾಪಯಾಮಿ. ಜೇನುತುಪ್ಪ. ಇದಂ ಮಧುಮಯಾ ದತ್ತಂ ತವ ತುತ್ಯರ್ಥಮೇವ ಚ ಗೃಹಾಣ ಕೃಪಯಾ ದೇವಿ ಭಾಗ್ಯಪ್ರದಾ ಭವ ಸ್ವರ್ಣಗೌರ್ಯೈ ನಮಃ ಮಧುನಾ ಸ್ನಾಪಯಾಮಿ. ಸಕ್ಕರೆ. ಸ್ನಾನಂ ಶರ್ಕರಯಾ ದೇವಿ ಕೃಪಯಾ ಪುರುಷಂಕರೆ ಗೃಹಾಣ ಶ್ರದ್ಧೆಯ ಪಕ್ಯ ಸುಪ್ರೀತಾ ಭೂಮೇತದ ಶರ್ಕರೆಯಾ ಸ್ನಾಪಯಾಮಿ. ಎಳ್ನೀರು. ನಾರೀಕೇಳ ಫಲೋದ್ಭೂತೈ ನಿರ್ಮಲೈ ರಚಿತೈ ಸ್ನಾನಂ ಕುರು ಮಹಾದೇವಿ ಸರ್ವಾರ್ಥ ಸಿದ್ಧಯೇ ಸ್ವರ್ಣಗೌರ್ಯೈ ನಮಃ ಫಲೋದಕೇನ ಸ್ನಾಪಯಾಮಿ.
ಅರ್ಶನ ನೀರು ಪ್ರೋಕ್ಷಣೆ ಮಾಡಬೇಕು. ಸೌಭಾಗ್ಯ ಸೌಖ್ಯದೇ ದೇವಿ ಸರ್ವಮಂಗಳದಾಯಿನಿ ಹರಿದ್ರಾಂತೆ ಪ್ರಯಚ್ಛಾಮಿ ಸ್ವೀಕರಿಷ್ಯಾಹರ ಪ್ರಿಯೆ ಸ್ವರ್ಣಗೌರ್ಯೈ ನಮಃ ಹರಿದ್ರೋದಕೆ ರತ್ನಾಪಯಾಮಿ. ಗಂಧನ ಪ್ರೋಕ್ಷಣೆ ಮಾಡಬೇಕು. ಚಂದನ ಗುರು ಕರ್ಪೂರ ಕುಂಕುಮೈ ಚಾತಮನ್ವಿತಂ ಗಂಧೋದಕಂ ಗೃಹಾಣತ್ಂ ಕಸ್ತೂರ್ಯಾತೀತಮನ್ವಿತಂ ಸ್ವರ್ಣಗೌರ್ಯೈ ನಮಃ ಗಂಧೋದಕೆ ರತ್ನಾಪಯಾಮಿ. ಅನಂತರ ನೀರನ್ನು ಪ್ರೋಕ್ಷಣೆ ಮಾಡಿ ಭಾಗೀರಥ್ಯ ಸಮಾನೀತಂ ಕರ್ಪೂರೇಣ ಸಮನ್ವಿತಂ ಹೇಮಪಾತ್ರಿತಂ ದಿವ್ಯಂ ತೀರ್ಥಸಾನಂ ದದಾಮ್ಯಹಂ ನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ನಂತರ ಗೆಜ್ಜಬತ್ತಿ ವಸ್ತ್ರಗಳನ್ನು ಧರಿಸಬೇಕು. ನಾನಾವರ್ಣ ಸಮಾಯುಕ್ತಂ ಪಟ್ಟವಸ್ತ್ರ ಶೋಭಿತಂ ಮಾಯಾದತ್ತಂ ದಿವ್ಯಂ ಶಿವಕಾಂತೇನ ಮುದ್ರನೆ ಸ್ವರ್ಣಗೌರ್ಯೈ ನಮಃ ಅಭಿವತ್ರೇತಿ ವತ್ರೈತ್ಮಂ ಧಾರಯಾಮಿ. ಅರ್ಶನದ ದಾರವನ್ನು ಧರಿಸಬೇಕು. ಗುರು ಕಾರುಣ್ಯದತ್ತೇನ ಲಿಂಗಸೂತ್ರಂತ ಪಾವನಂ ಭಕ್ತ್ಯಾದದಾಮಿ ತೇ ದೇವಿ ಸ್ವರ್ಣಗೌರೀ ನಮೋಸ್ತುತೆ ಸ್ವರ್ಣಗೌರ್ಯೈ ನಮಃ ಲಿಂಗಸೂತ್ರಂ ಸಮರ್ಪಯಾಮಿ. ನಾನಾರತ್ನೈರ್ವಿರಿಸಿತಂ ತಾಟಂಕಂ ಸ್ವರ್ಣನಿರ್ಮಿತಂ ಕೇಯೂರಹಾರಿಕಾದೀನಿ ಭೂಷಣಾನಿ ಧಿನಾಮಿತೆ ಸ್ವರ್ಣಗೌರ್ಯೈ ನಮಃ ಆಭರಣಾನಿ ಸಮರ್ಪಯಾಮಿ. ತದನಂತರ ಮಾಂಗಲ್ಯವನ್ನು ಧರಿಸಬೇಕು. ಮಾಂಗಲ್ಯಮಣಿ ಸಂಯುಕ್ತಂ ಮುಕ್ತಾಫಲ ಸಮನ್ವಿತಂ ಉತ್ತಮಂ ಮಂಗಳಂ ಸೂತ್ರಂ ಗೃಹಾಣ ಶುಭದೇ ಶಿವೆ ಮಹಾ ಸ್ವರ್ಣಗೌರ್ಯೈ ನಮಃ ಕಂಠಾಭರಣಂ ಸಮರ್ಪಯಾಮಿ. ಭಸ್ಮ ಭೂತಿರ್ಭೂತೀಕರಿ ಪವಿತ್ರ ಜನನಿ ಪಾಪೋಗ ವಿಧ್ವಂಸಿನಿ ಸರ್ವೋಪದ್ರವನಾಶಿನಿ ಶುಭಕರಿ ಶೋಕಾಲಿ ವಿಚ್ಛೇಸಿನಿ ಸ್ವರ್ಣಗೌರ್ಯೈ ನಮಃ ಭಸ್ಮಂ ಧಾರಯಾಮಿ. ಗಂಧ ಶ್ರೀಕಂಠ ಚಂದನಂ ದಿವ್ಯಂ ಕಸ್ತೂರಿ ಕುಂಕುಮಾನ್ವಿತಂ ಗಂಧಂ ದದಾಮಿ ತೇ ದೇವಿ ಗೋರೋಚರತಮನ್ವಿತಂ ಸ್ವರ್ಣಗೌರ್ಯೈ ನಮಃ ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ. ಅಕ್ಷತೆ ಅಕ್ಷತಾದರ್ಪಯೇ ದೇವಿ ಕುಮಾರ ಜನನೇಶ್ವರೇ ದಾರಿದ್ರ್ಯ ದುಃಖ ಸಂಹಾರ ಕುಶಾಲೇ ನಮೋಸ್ತುತೆ ಸ್ವರ್ಣಗೌರ್ಯೈ ನಮಃ ಅಲಂಕರಣಾರ್ಥಂ ಅಕ್ಷತಾನ್ ಸಮರ್ಪಯಾಮಿ. ಅರ್ಶನ ಹರಿದ್ರಾರಂಜಿತೆ ದೇವಿ ಶೋಭನೆ ಸುಖದಾಯಿನಿ ಭಕ್ತ್ಯಾ ತ್ವಾಂ ಪೂಜಿಷ್ಯಾಮಿ ವರದಾ ಶೋಭನೆ ಸ್ವರ್ಣಗೌರ್ಯೈ ನಮಃ ಹರಿದ್ರಾ ಚೂರ್ಣಂ ಸಮರ್ಪಯಾಮಿ. ಕುಂಕುಮ ಕುಂಕುಮಂ ಕಾಂಚಿತಂ ದಿವ್ಯಂ ಕಾಮಿನಿ ಕಾಮಸಂಭವಂ ಕುಂಕುಮೇನಾಖ್ಯತೆ ದೇವಿ ಗೃಹಾಣ ಪರಮೇಶ್ವರಿ ಸ್ವರ್ಣಗೌರ್ಯೈ ನಮಃ ಕುಂಕುಮ ಚೂರ್ಣಂ ಸಮರ್ಪಯಾಮಿ. ಒಂದು ಹೂ ಇಡಿ. ಮಲ್ಲಿಕಾ ಚಂಪಕಾದೀನಿ ಸುಗಂಧಿನಿ ಬಹೂನಿತೆ ದಾಸ್ಯಾಮಿ ಸ್ವರ್ಣ ಪುಷ್ಪಾಣಿ ಪ್ರೀತ್ಯಂ ಸಂಪ್ರತಿವೃಚ್ಯತಂ ಸ್ವರ್ಣಗೌರ್ಯೈ ನಮಃ ಪುಷ್ಪಾಣಿ ಸಮರ್ಪಯಾಮಿ. ಅಥ ಅಂಗ ಪೂಜಾ ಒಂದೊಂದೇ ಹೂ ಧರಿಸ್ತಾ ಇರಿ. ಪಾರ್ವತ್ಯೈ ನಮಃ ಪಾದೌ ಪೂಜಾಮಿ ಗೌರ್ಯೈ ನಮಃ ಗುಲ್ಪೌ ಪೂಜಾಮಿ ಶಿವಾಯೈ ನಮಃ ಜಂಘೆ ಪೂಜಯಾಮಿ ಗಿರಿಜಾಯೈ ನಮಃ ಊರುನ್ ಪೂಜಾಮಿ ಕಾತ್ಯಾಯಿನ್ಯೈ ನಮಃ ಮಧ್ಯಂ ಪೂಜಾಮಿ ಹೈಮವತ್ಯೈ ನಮಃ ಗುಹ್ಯಂ ಪೂಜಾಮಿ ಐಶ್ವರ್ಯದಾಯಿನ್ಯೈ ನಮಃ ನಗ್ಂ ಪೂಜಾಮಿ ಉಮಾಯೈ ನಮಃ ಉದರಂ ಪೂಜಾಮಿ ಭವಾನ್ಯೈ ನಮಃ ಹೃದಯಂ ಪೂಜಾಮಿ ಶರ್ವಾಣ್ಯೈ ನಮಃ ಕಂಠಂ ಪೂಜಾಮಿ ರುದ್ರಾಣ್ಯೈ ನಮಃ ಸ್ಕಂದಂ ಪೂಜಾಮಿ ಸರ್ವಮಂಗಲಾಯೈ ನಮಃ ಹಸ್ತಾನ್ ಪೂಜಾಮಿ ಅಪವರ್ಗಾಯೈ ನಮಃ ಮುಖಂ ಪೂಜಾಮಿ ದುರ್ಗಾಯೈ ನಮಃ ನಾಸಿಕಾಂ ಪೂಜಾಮಿ ಮೃಳಾಣ್ಯೈ ನಮಃ ನೇತ್ರಾಣಿ ಪೂಜಾಮಿ ಅಂಬಿಕಾಯೈ ನಮಃ ಲಲಾಟಂ ಪೂಜಾಮಿ ಚಂಡಿಕಾಯೈ ನಮಃ ಕರ್ಣೌ ಪೂಜಾಮಿ ಮಹಾಕಾಳ್ಯೈ ನಮಃ ಚಿರ ಪೂಜಯಾಮಿ ಸ್ವರ್ಣಗೌರ್ಯೈ ನಮಃ ಸರ್ವಾಂಗಾನಿ ಪೂಜಯಾಮಿ. ಅಥ ಆವರಣ ಪೂಜಾ. ಆವರಣ ಪೂಜೆ ಮಾಡಿ. ಬ್ರಾಹ್ಮ್ಯೈ ನಮಃ ದಂಡಿನ್ಯೈ ನಮಃ ಪ್ರಥಮಾವರ್ಣಂ ಪೂಜಯಾಮಿ. ವೈಷ್ಣವ್ಯೈ ನಮಃ ಮುದ್ರಿಣ್ಯೈ ನಮಃ ದ್ವಿತೀಯಾವರ್ಣಂ ಪೂಜಯಾಮಿ. ವಾಣ್ಯೈ ನಮಃ ಶಕ್ತ್ಯೈ ನಮಃ ದ್ವಿತೀಯಾವರ್ಣಂ ಪೂಜಯಾಮಿ. ಸ್ವಾಹಾಯೈ ನಮಃ ವಾರಾಕ್ಯೈ ನಮಃ ಚತುರ್ಥಾವರ್ಣಂ ಪೂಜಯಾಮಿ. ಮಾಹೇಶ್ವರ್ಯೈ ನಮಃ ಮಹಾಲಕ್ಷ್ಮೀ ನಮಃ ಪಂಚಮಾವರ್ಣಂ ಪೂಜಯಾಮಿ. ಕಾಮಾರ್ಯೈ ನಮಃ ಸರಸ್ವತ್ಯೈ ನಮಃ ಷಷ್ಠಾವರ್ಣಂ ಪೂಜಯಾಮಿ. ಬಾಲಾಯೈ ನಮಃ ಲಲಿತಾಯೈ ನಮಃ ಸಪ್ತಮಾವರ್ಣಂ ಪೂಜಯಾಮಿ. ಆತ್ಮವಿದ್ಯಾಯೈ ನಮಃ ಶ್ರುತ್ಯೈ ನಮಃ ಅಷ್ಟಮಾವರ್ಣಂ ಪೂಜಯಾಮಿ. ಅಜಿತಾಯೈ ನಮಃ ಅಜಾಯೈ ನಮಃ ನವಮಾವರ್ಣಂ ಪೂಜಯಾಮಿ. ಕಲ್ಯಾಣ್ಯೈ ನಮಃ ಕಾಮಿತದಾಯಿನ್ಯೈ ನಮಃ ದಶಮಾವರ್ಣಂ ಪೂಜಯಾಮಿ. ಲಾಸ್ಯವಿದ್ಯಾಯೈ ನಮಃ ಲಾಕಿನ್ಯೈ ನಮಃ ಏಕಾಶಾವರ್ಣಂ ಪೂಜಯಾಮಿ. ಯಕ್ಷೇಶು ಸಂಸುತಾಯೈ ನಮಃ ಯವೀಯಸ್ಯೈ ನಮಃ ದ್ವಾದಶಾವರ್ಣಂ ಪೂಜಯಾಮಿ.
वायुव्यै नमः वर्णसंसुदायै नमः त्रयोदशावरणं पूजयामि ईशान्यै नमः ऐश्वर्यायै नमः चतुस्सावरणं पूजयामि श्रद्धायै नमः धृत्यै नमः पंचदशावरणं पूजयामि प्राज्ञायै नमः धारणायै नमः षोडशावरणं पूजयामि आवरण देवताभ्यो नमः सर्वोपचारं समर्पयामि गौರಿಗೆ ಪುಷ್ಪವನ್ನು ಧರಿಸಬೇಕು ಗೌರ್ಯೈ ನಮಃ ಗಿರಿಕರ್ಣಿಕಾಪುಷ್ಪಂ ಸಮರ್ಪಯಾಮಿ ಸ್ವರ್ಣಭಾಯೈ ನಮಃ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಶಂಕರ ಪ್ರಿಯಾಯೈ ನಮಃ ಸೇವಂತಿಕಾಪುಷ್ಪಂ ಸಮರ್ಪಯಾಮಿ ಕಂಬುಕಂಠಿನ್ಯೈ ನಮಃ ಕಮಲ ಪುಷ್ಪಂ ಸಮರ್ಪಯಾಮಿ ಕೇದಾರವಾಸಿನ್ಯೈ ನಮಃ केतकी पुष्पं समर्पयामि पार्वत्यै नमः पारिजात पुष्पं समर्पयामि कुन्दरनायै नमः कुन्द पुष्पं समर्पयामि कुटिलायै नमः कुटिल पुष्पं समर्पयामि चंद्रवदनायै नमः चंपक पुष्पं समर्पयामि सुगंध विलसत्कजायै नमः सुगंधराज पुष्पं समर्पयामि जगन्मात्रे नमः जाजी पुष्पं समर्पयामि मंदगमनायै नमः मंदार पुष्पं समर्पयामि लोलोचनायै नमः लोत्रक पुष्पं समर्पयामि मातंग कन्यकायै नमः मालती पुष्पं समर्पयामि भद्रदायिन्यै नमः पुन्नाक पुष्पं समर्पयामि स्वर्णगौर्यै नमः पुष्प पूजां समर्पयामि अत पत्र पूजा पत्रಗಳನ್ನು ಇಡಬೇಕು हैमवत्यै नमः मनोवक पत्रं समर्पयामि ईश्वर्यै नमः माची पत्रं समर्पयामि काल्यै नमः बिल्वपत्रं समर्पयामि कात्यायन्यै नमः विष्णुकान्तपत्रं समर्पयामि उमायै नमः देवदारपत्रं समर्पयामि शिवायै नमः सेवन्तिकापत्रं समर्पयामि भवान्यै नमः तुलसीपत्रं समर्पयामि अपर्णायै नमः अपामार्गपत्रं समर्पयामि चण्डिकायै नमः दाडिमपत्रं समर्पयामि अंबिकायै नमः करवीरपत्रं समर्पयामि गिरिजायै नमः रसालपत्रं समर्पयामि सहस्राक्षायै नमः उर्वकपत्रं समर्पयामि भद्रायै नमः जाजीपत्रं समर्पयामि मनोन्मन्यै नमः शमीपत्रं समर्पयामि पूज्यायै नमः भृंगराजपत्रं समर्पयामि सर्वदायिन्यै नमः अशोकपत्रं समर्पयामि स्वर्णगौर्यै नमः षोडशपत्राणि समर्पयामि अथ ग्रंथि पूजा 16 ಗಂಟೆಗಳ ದಾರಕ್ಕೆ ಒಂದೊಂದೇ ಹೂವನ್ನು ನೀಡಬೇಕು पार्वत्यै नमः प्रथम ग्रंथिं पूजयामि पद्मायै नमः द्वितीय ग्रंथिं पूजयामि जगन्मात्रे नमः तृतीय ग्रंथिं पूजयामि माहेश्वर्यै नमः चतुर्थ ग्रंथिं पूजयामि भद्रायै नमः पंचम ग्रंथिं पूजयामि मनोहरायै नमः षष्ठ ग्रंथिं पूजयामि साध्व्यै नमः सप्तम ग्रंथिं पूजयामि सर्वसंपत्तिदायिन्यै नमः अष्टम ग्रंथिं पूजयामि ओंकार रूपायै नमः नवम ग्रंथिं पूजयामि ह्रींकार्यै नमः दशम ग्रंथिं पूजयामि गायत्र्यै नमः एकादश ग्रंथिं पूजयामि वेदजनन्यै नमः द्वादश ग्रंथिं पूजयामि सावित्र्यै नमः त्रयोदश ग्रंथिं पूजयामि सर्वमंगलायै नमः चतुर्दश ग्रंथिं पूजयामि गिरिजायै नमः पंचदश ग्रंथिं पूजयामि सुरासुर वंदितायै नमः षोडश ग्रंथि पूजां समर्पयामि स्वर्णगौर्यै नमः षोडश ग्रंथि पूजां समर्पयामि अथ अष्टोत्तर शतनाम पूजा गौರಿಗೆ ಒಂದೊಂದೇ ಹೂ ನಡೆಸ್ತಾ ಇರಬೇಕು ಓಂ ಶಿವಾಯೈ ನಮಃ ಮಹಾವಿದ್ಯಾಯೈ ನಮಃ ಶ್ರೀಮನ್ಮುಕಟಮಂಡಿತಾಯೈ ನಮಃ ಕಲ್ಯಾಣ್ಯೈ ನಮಃ ಕಮಲಾರಾಧ್ಯಾಯೈ ನಮಃ करुणारससागरायै नमः कलिप्रभृतदं देवायै नमः कमलासनसंस्तुतायै नमः अंबिकायै नमः अनेक सौभाग्यदात्रे नमः आनंद विग्रहायै नमः ईशनत्रय निर्मुक्तायै नमः रुद्ररोणवासिन्यै नमः आद्यन्तरहितायै नमः अनेक कोटि भास्कर वल्लभायै नमः ईश्वरोत्संग निलयायै नमः ईतिबाधा विनाशिन्यै नमः इंदिरार्थ संदेवायै नमः ईश्वरार्शरीरिण्यै नमः लक्षार्थ रूपायै नमः लक्ष्मीश ब्रह्मेश अमर पूजितायै नमः उच्चत्तादिमनुक्तायै नमः विद्या प्रतिपादिन्यै नमः ऊर्ध्वलोकपदात्रे नमः आदिवृद्धिवर्जितायै नमः सर्वेश्वर्यै नमः सर्वलभ्यायै नमः गुरुमूर्ति स्वरूपिण्यै नमः समस्त प्राणनिलयायै नमः सर्वलोक सुंदर्यै नमः कामाक्ष्यै नमः
ಕಾಮದಾತ್ರೇ ನಮಃ ಕಾಮೇಶಾಂತ ನಿವಾಸಿನ್ಯೈ ನಮಃ ಹರಾರ್ಧ ದೇಹಾಯೈ ನಮಃ ಕಲ್ಹಾರ ಭೂಷಿತಾಯೈ ನಮಃ ಹರಿಲೋಚನಾಯೈ ನಮಃ ಲಲಿತಾಯೈ ನಮಃ ಲಾಕಿನಿ ಸೇವ್ಯಾಯೈ ನಮಃ ಲಬ್ಧೈಶ್ವರ್ಯ ಪ್ರವರ್ತಿನ್ಯೈ ನಮಃ ೀಂಕಾರ ಪದ್ಮನಿಲಯಾಯೈ ನಮಃ ೀಂಕಾರಾರ್ಣವಕೌಸ್ತುಭಾಯೈ ನಮಃ ಸಮಸ್ತಲೋಕಜನನ್ಯೈ ನಮಃ ಸರ್ವಭೂತೇಶ್ವರೈ ನಮಃ ಕರೀಂದ್ರಾರೂಢ ಸಂತೇವಾಯೈ ನಮಃ ಕಮಲೇಶು ಸಹೋದರ್ಯೈ ನಮಃ ಲಕ್ಷಣಾಂಗೋಷಾಂಭಾಯೈ ನಮಃ ೀಂಕಾರ ಬಿಂದು ಲಕ್ಷಿತಾಯೈ ನಮಃ ಏಕಾಕ್ಷರ್ಯೈ ನಮಃ ಏಕರೂಪಾಯೈ ನಮಃ ಐಶ್ವರ್ಯ ಫಲದಾಯಿನ್ಯೈ ನಮಃ ಓಂಕಾರ ವರ್ಣನಿಲಯಾಯೈ ನಮಃ ಔದಾರ್ಯಾದಿ ಪ್ರದಾಯೈ ನಮಃ ಗಾಯತ್ರ್ಯೈ ನಮಃ ಗಿರಿರಾಜಕನ್ಯಾಯೈ ನಮಃ ಗೂಢಾರ್ಥಬೋಧಿನ್ಯೈ ನಮಃ ಚಂದ್ರಶೇಖರಾರ್ಧಾಂಗ್ಯೈ ನಮಃ ಚೂಡಾಮಣಿ ವಿಭೂಷಿತಾಯೈ ನಮಃ ಜಾಜಿ ಚಂಪಕ ಪುಷ್ಪಾರ್ಚಿತಾಯೈ ನಮಃ ತನುಮಧ್ಯಾಯೈ ನಮಃ ಕೇತಕಿ ಕುಸುಮಾರ್ಚಿತಾಯೈ ನಮಃ ದೀನರಕ್ಷಿಣ್ಯೈ ನಮಃ ಸ್ವಧರ್ಮ ಪರಸಂತೇವಾಯೈ ನಮಃ ಧನಧಾನ್ಯಾಭಿವೃದ್ಧಿತಾಯೈ ನಮಃ ನಾರಾಯಣಾಯೈ ನಮಃ ನಾಮರೂಪ ವಿರ್ಜಿತಾಯೈ ನಮಃ ಅಪರಾಜಿತಾಯೈ ನಮಃ ಪರಮಾನಂದ ರೂಪಾಯೈ ನಮಃ ಅಭಯವರದಕರ ಪಲ್ಲವಾಯೈ ನಮಃ ಪುರಾಣ ಪುರುಷದೇವ್ಯಾಯೈ ನಮಃ ಪುಷ್ಪಮಾಲಾ ವಿರಾಜಿತಾಯೈ ನಮಃ ಫಣೀಂದ್ರರತ್ನ ಶೋಭಾಧ್ಯಾಯೈ ನಮಃ ಬದರೀ ವನವಾಸಿನ್ಯೈ ನಮಃ ಬಾಲಾಯೈ ನಮಃ ವಿಕ್ರಮ ಸಂವೃಷ್ಟಾಯೈ ನಮಃ ಬಿಂಬೋಷ್ಟ್ಯೈ ನಮಃ ಬಿಲ್ವ ಪೂಜಿತಾಯೈ ನಮಃ ಬಿಂದು ಚಕ್ರೈಕ ನಿಲಯಾಯೈ ನಮಃ ಭವಾರಣ್ಯದಾವನಲಾಯೈ ನಮಃ ಭವಾನ್ಯೈ ನಮಃ ಭವರೋಗ ನಿವಾರಿಣ್ಯೈ ನಮಃ ಅಭವದೇಹಾರ್ಥಧಾರಿಣ್ಯೈ ನಮಃ ಭಕ್ತ ಸೇವ್ಯಾಯೈ ನಮಃ ಭಕ್ತಗಣ್ಯಾಯೈ ನಮಃ ಭಾಗ್ಯವೃದ್ಧಿಪ್ರದಾಯಿನ್ಯೈ ನಮಃ ಭೂತಿದಾತ್ರೇ ನಮಃ ಭೈರವಾದ ಸಂವೃತಾಯೈ ನಮಃ ಶ್ರೀ ಮಹೇಶ್ವರೇ ನಮಃ ಸರ್ವೇಷ್ಟಾಯೈ ನಮಃ ಶ್ರೀ ಮಹಾದೇವ್ಯೈ ನಮಃ ತ್ರಿಪುರ ಸುಂದರ್ಯೈ ನಮಃ ಮುಕ್ತಿದಾತ್ರೇ ನಮಃ ರಾಜರಾಜೇಶ್ವರೈ ನಮಃ ವಿದ್ಯಾಪ್ರದಾಯಿನ್ಯೈ ನಮಃ ಭಾವರೂಪಾಯೈ ನಮಃ ವಿಶ್ವಮೋಹಿನ್ಯೈ ನಮಃ ಶಾಂಕರ್ಯೈ ನಮಃ ಶಕ್ತಿ ಸಂಹತ್ರೈ ನಮಃ ತ್ರಿಪುರಾಯೈ ನಮಃ ತ್ರಿಪುರೇಶ್ವರೈ ನಮಃ ಶಾರದಾದಿ ಸಂಸೇವಾಯೈ ನಮಃ ಶ್ರೀಮನ್ನಿಸಿಂಹಾಸನೇಶ್ವರೈ ನಮಃ ಶ್ರೀಮನ್ಮನೇಂದ್ರ ಸಂಸೇವಾಯೈ ನಮಃ ಶ್ರೀಮನ್ನಗರನಾಯಿಕಾಯೈ ನಮಃ ಬೃಹತ್ಸವರ್ಣ ಸೌಂದರ್ಯ ವಿಧನಾಯೈ ನಮಃ ಸಕಲಾಯೈ ನಮಃ ಸಚ್ಚಿದಾನಂದಾಯೈ ನಮಃ ಸಕಲಾಗಂ ಸಂತುತಾಯೈ ನಮಃ ಸ್ವರ್ಣಗೌರದೇವತಾಯೈ ನಮಃ ಅಷ್ಟೋತ್ತರ ಕುಂಕುಮಾರ್ಚನ ಪೂಜಾಂ ಸಮರ್ಪಯಾಮಿ. ತದನಂತರವಾಗಿ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ಧೂಪ ಗುಗ್ಗುಲಂ ಘೃತದಂ ವ್ಯಕ್ತಂ ಗಂಧದ್ರವ್ಯ ಸಮನ್ವಿತಂ ಧೂಪಂ ಗೃಹಾಣ ಗೌರಿತ್ವಂ ಮಮ ಸೌಭಾಗ್ಯದೇ ಶುಭೆ ಸ್ವರ್ಣಗೌರ್ಯೈ ನಮಃ ದಿವ್ಯ ಧೂಪಮಾಗ್ರಾಪಯಾಮಿ. ಕರ್ಪೂರ ದೀಪಮಾಜ್ಯೇನ ಸಂವ್ಯಕ್ತಂ ಮತ್ರಿತ್ರ ಯತಮನ್ವಿತಂ ಗೃಹಾಣ ಸ್ವರ್ಣಗೌರಿತ್ವಂ ತದಾಜ್ಞಾನಾಪದಂ ನೃಣಂ ಸ್ವರ್ಣಗೌರ್ಯೈ ನಮಃ ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ. ಜಯ ಘಂಟಾನಾದಂ ಶ್ರಾವಯಾಮಿ. ನೈವೇದ್ಯವನ್ನು ಮಾಡಬೇಕು. ಷೋಡಶಾಪೋಪಸಂಯುಕ್ತ ರಂಭಾದೀಪನ ಸಂಯುತಂ ಪಾಕ್ವನ್ನಂ ಘೃತ ಸಂಯುಕ್ತಂ ನೈವೇದ್ಯಂ ಪ್ರದೋಕ್ಷರಂ ಸ್ವರ್ಣಗೌರ್ಯೈ ನಮಃ ನೈವೇದ್ಯಂ ನಿವೇದಯಾಮಿ. ಅನಂತರಂ ಆಚಮನಂ ಸಮರ್ಪಯಾಮಿ. ನಾಗವಲ್ಲಿ ದಳನೃತ್ಯಂ ಚೂರ್ಣ ಕರ್ಪೂರ ಮಿಶ್ರಿತಂ ಪೂಗೆ ಫಲಸಮಾಯುಕ್ತಂ ತಾಂಬೂಲಂ ಪ್ರದೋಕ್ಷರಂ ಸ್ವರ್ಣಗೌರ್ಯೈ ನಮಃ ತಾಂಬೂಲಂ ಸಮರ್ಪಯಾಮಿ. ಹಿರಣ್ಯಗರ್ಭಗರ್ಭತ್ವಂ ಹೇಮಬೀಜಂ ಇವಾವತೋಃ ಅನಂತ ಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ ಸ್ವರ್ಣಗೌರ್ಯೈ ನಮಃ. ಹಿರಣ್ಯ ಪುಷ್ಪಂ ಸಮರ್ಪಯಾಮಿ. ಕೆಂಪು ನೀರು ಆರತಿ ಮಾಡಿ ನೀರಾಜನಂ ಯುಕ್ತಮಯಂ ಕೃತವರ್ತಿ ಸಮನ್ವಿತಂ ಈಶಪ್ರಿಯ ಗೃಹಾರ್ನೋ ಭಾಗ್ಯದಾಯಿನಿ ಸ್ವರ್ಣಗೌರ್ಯೈ ನಮಃ. ಉತ್ತರ ನೀರಾಜನಂ ಸಮರ್ಪಯಾಮಿ. ಒಂದು ಹೂ ತಗೊಂಡು ಕೈದು ಮುಟ್ಕೊಳ್ಳಿ. ಅಮರೇ ಕಬರೇ ಬಾರ ಭವರೇ ಮುಖರೇ ಕೃತಂ ದೂರೇ ಕರೋತು ಧೃತಂ ಗೌರಿ ಚರಣ ಪಂಕಜಂ ಸ್ವರ್ಣಗೌರ್ಯೈ ನಮಃ. ಮಂತ್ರ ಪುಷ್ಪಂ ಸಮರ್ಪಯಾಮಿ. ಜಯದೇವಿ ನಮಸ್ತುಭ್ಯಂ ಜಯ ಭಕ್ತಾವರಪ್ರದ ಜಯ ಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳೇ ಸ್ವರ್ಣಗೌರ್ಯೈ ನಮಃ. ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ಶಿರಸಾ ಪ್ರದಕ್ಷಿಣ ನಮಸ್ಕಾರಂ ಕರೋಮಿ. ಧ್ಯಾನ ಮಾಡ್ಕೊಳ್ಳಿ. ಪ್ರಾರ್ಥನೆ ಪಾಚೇವರ್ಚಂಚ ಸೌಭಾಗ್ಯಂ ಪೂಜ್ಯತ್ವಂ ಸರ್ವಜಂತುಸೋ ಧರ್ಮೇ ಮಂಚಿತ ಪುತ್ರಾಂ ಚ ದೇಹಿ ದೇಹಿ ಮಾತೆ ಪ್ರಾರ್ಥನಾಂ ಸಮರ್ಪಯಾಮಿ. ನಮಸ್ತೆ ದೇವಿ ಕಲ್ಯಾಣೇ ನಮಸ್ತೆ ವಿಶ್ವವಂದಿತೆ ನಮೋ ಭಕ್ತಾರ್ಚನಾಶಿನ್ಯೇ ಭವಾನ್ಯೈತೆ ನಮೋಸ್ತುತೆ ಸ್ವರ್ಣಗೌರ್ಯೈ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ತದನಂತರವಾಗಿ
ಪೂಜಿಸಿರುವ 16 ಗಂಟುಗಳ ದಾರವನ್ನು ಹರಿದ್ರಾಮಿಶ್ರಿತಂ ದೇವಿ ಸೂತ್ರಂ ಷೋಡಶ ಗ್ರಂಥಿ ಸಂಹಿತಂ ಬಜ್ಞಾಮಿ ತಕ್ಷಣ ಹತ್ತೆ ಶ್ರಿಯಂ ದೇಹಿ ಮನೋದ್ಯುತೆ ಬಲಗೈ ಮುಂಗೈಗೆ ಕಟ್ಟಿಕೊಳ್ಳಬೇಕು. ತದನಂತರವಾಗಿ ಸರ್ವೋಪಚಾರವನ್ನು ಪೂಜೆಯನ್ನು ಮಾಡಿ ಕಥೆಯನ್ನು ಕೇಳಬೇಕು. ಕತೆ ಸೂತ ಪುರಾಣಿಕರು ಶೌನಕಾದಿ ಮಹಾಮುನಿಗಳನ್ನು ಕುರಿತು ಹೇಳುತ್ತಾರೆ. ದೇವಾದಿ ದೇವತೆಗಳಿಂದಲೂ ಗರುಡ, ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷ, ಸಿದ್ಧ ಸಾಧ್ಯಾದಿಗಳಿಂದಲೂ ಸದಾ ಸೇವಿಸಲ್ಪಡುತ್ತಿರುವಾಗ ಕೆಂಜನೆಯ ಕಮನೆಯ ಚಂದ್ರಕಲಾಧಾರನಾದ ಗೌರಿವರನ್ನು ರಜತಗಿರಿಯಲ್ಲಿ ಸತಿ ಸಮೇತನಾಗಿ ಒಡ್ಡೋಲಂ ಮುಟ್ಟಿನಲ್ಲಿ ಶಿವಪುತ್ರಾದ ಶ್ರೀ ಷಣ್ಮುಖ ಸ್ವಾಮಿಯು ತಂದೆಯನ್ನು ಕುರಿತು, ಪಿತನೇ, ಲೋಕದ ಸಮಸ್ತರಿಗೂ ಪುತ್ರಪೌತ್ರಾಭಿವೃದ್ಧಿಕರವಾಗಿಯೂ ಐಶ್ವರ್ಯವನ್ನು ಕೊಡುವುದಾಗಿಯೂ ಇರುವ ಒಂದು ಶ್ರೇಷ್ಠ ವರ್ತವನ್ನು ನನಗೆ ತಿಳಿಸಬೇಕೆಂದು ವಿನಯಿಸಿಕೊಂಡನು. ಆಗ ಚಂದ್ರಶೇಖರನು ಪುತ್ರನನ್ನು ಕುರಿತು ಹೀಗೆ ಹೇಳುತ್ತಾನೆ. ಶ್ರೀ ಸ್ವರ್ಣಗೌರಿ ವ್ರತ ಎಂಬುದು ಒಂದು ಉಂಟು. ಅದನ್ನು ಆಚರಿಸುವ ಸಮಸ್ತಿಗೂ ವ್ರತವು ಸಕಲ ಸಂಪತ್ತನ್ನು ಉಂಟು ಮಾಡುವಂತದ್ದು ಮತ್ತು ಅತ್ಯಂತ ಪುಣ್ಯಪ್ರದಾಯಕವಾದದ್ದು. ಇದಕ್ಕೆ ಒಂದು ಐತಿಹ್ಯವುಂಟು. ಅದನ್ನು ನಿರೂಪಿಸುತ್ತೇನೆ. ಸಾವಧಾನ ಚಿತ್ತದಿಂದ ಕೇಳು, ತಕ್ಕವನಾಗು. ಪೂರ್ವದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಪಟ್ಟಣವಿದ್ದಿತು. ಕುಬೇರ ಸಮಾನನಾಗಿ ರಾಜನೀತಿ ನಿಪುಣನು, ಶೂರನು, ಧೀರನೂ ಆದ ಚಂದ್ರಪ್ರಭನೆಂಬ ದೊರೆಯು ಆ ಪಟ್ಟಣವನ್ನು ಆಳುತ್ತಿದ್ದನು. ಆ ಚಂದ್ರಪ್ರಭಾ ರಾಜನಿಗೆ ಕಮಲ ಲೋಚನೆಯರು, ಸುರ ಸುಂದರಿಯದು, ಪತಿವ್ರತಾ ಶಿರೋಮಣಿಯರು ಆದ 2 ಪತ್ನಿಯರು ಇದ್ದರು. ಅವರಲ್ಲಿ ಹಿರಿಯಲಾದ ಪತ್ನಿಯು ಪತಿದೇವನ ವಿಶ್ವಾಸಕ್ಕೆ ಪಾತ್ರರಾಗಿದ್ದಳು. ಹೀಗಿರುವಲ್ಲಿ ಒಂದಾನೊಂದು ದಿವಸ ಚಂದ್ರಪ್ರಭ ರಾಜನು ಮೃಗಯ ವಿಹಾರಕ್ಕೆ ಅರಣ್ಯಕ್ಕೆ ಹೊರಟನು. ಅನೇಕ ಕಾಡು ಮೃಗಗಳನ್ನು ಬೇಟೆಯಾಡಿ ಆಯಾಸದಿಂದ ಆಹಗೊಂಡು ನೀರನ್ನು ಹುಡುಕುತ್ತಾ ಹೊರಟು ಅರಣ್ಯ ಕಮಲ ಪುಷ್ಪಗಳಿಂದಲೂ ನಿರ್ಮಲೋದಕದಿಂದಲೂ ತುಂಬಿದ ಸರೋವರವನ್ನು ಕಂಡುಕೊಳ್ಳಲು ಸಾರದನು. ಆ ಸರೋವರದ ತುದಿಯಲ್ಲಿ ದೀಕ್ಷಾಬದ್ಧರಾಗಿ ದೇವತಾ ಪೂಜಾನಿರತರಾಗಿದ್ದ ಅಪ್ಸರ ಸ್ತ್ರೀಯರನ್ನು ಕುರಿತು ಕಂಡು, ಏನನ್ನು ಪೂಜಿಸುತ್ತಿದ್ದೀರಿ? ನೀವು ಆಚರಿಸುವ ವ್ರತ ಎಂತಹದ್ದು ಎಂದು ಕೇಳಲು ಆ ಅಪ್ಸರೆಯರು, ನಾವು ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತೇವೆ ಎಂದು ಹೇಳಿದರು. ಮತ್ತು ಈ ವ್ರತವು ಶ್ರೇಷ್ಠವೂ ಮಹಾಫಲದಾಯಕವೂ ಆದುದರಿಂದ ನೀನು ಆಚರಿಸುವನಾಗೆಂದು ಚಂದ್ರಪ್ರಭಾ ರಾಜನಿಗೆ ಹೇಳಿದರು. ಆಗ ರಾಜನು ವ್ರತಾಚರಣೆಯಿಂದ ಏನೇನು ಫಲ ದೊರೆಯುತ್ತದೆ ಮತ್ತು ಹೇಗೆ ಆಚರಿಸಬೇಕು ಎಂದು ಕೇಳಲು ಅಪ್ಸರೆಯರು, ಈ ವ್ರತವನ್ನು ಆಚರಿಸುವುದರಿಂದ ಸಂತಾನ ಅಭಿವೃದ್ಧಿಯಾಗಿ ಸಕಲೇಶ್ವರ್ಯ ಪ್ರಾಪ್ತಿಯಾಗುವುದಲ್ಲದೆ ಸೌಭಾಗ್ಯವು ವೃದ್ಧಿಯಾಗುತ್ತದೆ. ಈ ವ್ರತವನ್ನು ಭಾದ್ರಪದ ಮಾಸದಿಗೆ ದಿನದಲ್ಲಿ ಮಾಡಬೇಕು. 16 ವರ್ಷಗಳ ಪರ್ಯಂತ ಈ ವ್ರತವನ್ನು ಆಚರಿಸಿ ಆದಿಯಲ್ಲಿ ಆಗಲಿ, ಮಧ್ಯದಲ್ಲಿ ಆಗಲಿ, ಅಂತ್ಯದಲ್ಲಿ ಆಗಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದರು. ಚಂದ್ರಪ್ರಭ ರಾಜನು ಇವರನ್ನೆಲ್ಲ ಕೇಳಿ ತಾನು ತನ್ನ ಪತ್ನಿಯರು ವ್ರತವನ್ನು ಆಚರಿಸಬೇಕೆಂದು ಸಂಕಲ್ಪಿಸಿ ಕಲ್ಪೋಕ್ತ ಪ್ರಕಾರವಾಗಿ ಷೋಡಶೋಪಚಾರಗಳಿಂದ ಪೂಜಿಸಿ ತನ್ನ ಬಲಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡು ತನ್ನ ಅರಮನೆಗೆ ಬಂದು 2 ರಾಣಿಯರಿಗೂ ವ್ರತ ಮಹಿಮೆಯನ್ನು ನಿರೂಪಿಸಿದನು. ಅದರಲ್ಲಿ ಹಿರಿಯ ರಾಣಿಯು ಈ ವ್ರತ ನಿರೂಪಣೆಯನ್ನು ಕೇಳಿ ತಿರಸ್ಕಾರದಿಂದ ಕೋಪಾವಿಷ್ಟಳಾಗಿ ಬೇಡವೆಂದು ಪರಿಪರಿಯಾಗಿ ಹೇಳಿದರೂ ಕೇಳದೆ ದೊರೆಯ ಮುಂಗಲಿದ್ದ ಕಂಕಣದಾರವನ್ನು ಕಿತ್ತು ಅರಮನೆ ಹೊರಭಾಗದಲ್ಲಿದ್ದ ಒಂದು ಒಣಗಿ ಹೋಗಿದ್ದ ಗಿಡದ ಮೇಲೆ ಬಿಸಾಡಿದಳು. ಆ ಗಿಡವು ಒಣಗಿ ಬೆರಡಾಗಿದ್ದರು. ಆ ದಾರದ ಮಹಿಂದ ಪುನಃ ಚಿಗುರಿ ಪುಷ್ಪಫಲಗಳಿಂದ ಕೂಡಿರುವುದನ್ನು ಕಂಡು ಕಿರಿಯ ರಾಣಿಯು ಆಶ್ಚರ್ಯಪಟ್ಟು ಗಿಡದ ಮೇಲೆ ದಾರವನ್ನು ತೆಗೆದುಕೊಂಡು ತಾನು ಕಟ್ಟಿಕೊಂಡಳು. ಅಂದಿಂದ ಕಿರಿಯ ರಾಣಿಯು ರಾಜನಿಗೆ ಪ್ರೀತಿ ವಿಶ್ವಾಸ ಪಾತ್ರವಾಗಿ ಸಕಲೇಶ್ವರ ಯುಕ್ತಳಾಗಿದ್ದಳು. ಹಿರಿಯ ರಾಣಿಯು ತಾನು ಮಾಡಿದ ವ್ರತಾಪಿ ದೋಷದಿಂದ ರಾಜನಿಂದ ತಿರಸ್ಕೃತಪಟ್ಟನಾಗಿ ಅರಣ್ಯಕ್ಕೆ ತೆರಳಿದಳು. ಅಲ್ಲಿ ಒಂದು ಋಷಾಶ್ರಮಕ್ಕೆ ಪ್ರವೇಶಿಸಿದಳು. ನೀನು ಪಾಪಾತ್ಮಳು, ವ್ರತದ್ವೇಷಿ, ಹೊರಟು ಹೋಗು ಎಂದು ಹೊರಗೆ ಇಟ್ಟಿದ್ದರು. ಅಲ್ಲಿಂದ ಮಾರ್ಗದಲ್ಲಿ ವಿಘ್ನರಾಜನನ್ನು ಕಂಡು ತೃಪ್ತಳಾಗದೆ ವಿಘ್ನೇಶ್ವರನ್ನು ಧ್ಯಾನಿಸುತ್ತಾ ಹೊರಟು ದಾರಿಯಲ್ಲಿ ವರಲಕ್ಷ್ಮಿ ಮೊದಲಾದವರಿಂದ ತಿರಸ್ಕೃತಳಾಗಿ ಅತ್ಯಂತ ಚಿಂತಾಕುಳರ ಒಂದೆಡೆಯಲ್ಲಿ ಕುಳಿತಳು. ದಯಾಮಯ್ಯಾದ ಸ್ವರ್ಣಗೌರಿ ದೇವಿಯು ಕೃಪೆಯಿಂದ ಆಕೆಗೆ ದರ್ಶನವನ್ನು ಕೊಡಲು ಆನಂದದಿಂದ ಭಕ್ತಿಪರವಶರಾಗಿ ಗೌರಿದೇವರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ, ಭಕ್ತಾವಿಷ್ಟ ಪ್ರದಾಯಿನಿಯೇ, ಸರ್ವೋಪಷ್ಟಲಾದ ಪಾರ್ವತೀ ದೇವಿಯೇ, ಪರಮೇಶ್ವರನ ಅರ್ಧಾಂಗಿಯೇ, ಸರ್ವಮಂಗಳೆಯೇ, ಸರ್ವಾಪರಾಧವನ್ನು ಮನ್ನಿಸಿ ಕಾಪಾಡು ಎಂದು ಅರ್ಥವಾಗಿ ಸ್ತೋತ್ರ ಮಾಡಲು ಶ್ರೀ ಗೌರಿದೇವಿ ಪ್ರಸನ್ನಲಾಗಿ ಆ ಹಿರಿಯರಾಣಿಗೆ ಪುತ್ರ ಸಂತಾನಾದಿ ಸೌಭಾಗ್ಯ ವರಗಳನ್ನು ಅನುಗ್ರಹಿಸಿ ಅಂತರ್ಹಿತಳಾದಳು. ಆ ಬಳಿಕ ರಾಜಪತ್ನಿ ಅರಮನೆಗೆ ಹಿಂದಿರುಗಿ ಸ್ವರ್ಣಗೌರಿ ವ್ರತವನ್ನು ಭಕ್ತಿಯುಕ್ತಳಾಗಿ ಆಚರಣದಿಂದ ಸಮಸ್ತ ಸಂಪತ್ಯುಕ್ತಳಾಗಿ ತನ್ನ ಪತ್ನಿಯೊಡನೆ ಸಕಲ ಸೌಭಾಗ್ಯವನ್ನು ಅನುಭವಿಸಿ ಪೂರ್ಣಾಯುಷ್ಯಗಳಾಗಿ ಸುಮಂಗಳಾಗಿ ಲಿಂಗವಾಗಿ ಶಿವಲೋಕ ನಿವಾಸಿಯಾದರು. ಆದ್ದರಿಂದ ಸ್ತ್ರೀಯರೆಲ್ಲರೂ ಶ್ರೀ ಸ್ವರ್ಣಗೌರಿ ವ್ರತವನ್ನು ಪ್ರತಿ ಭಾದ್ರಪದ ಮಾಸ ಶುಕ್ಲ ತದಿಗೆ ದಿವಸದಲ್ಲಿ ಆಚರಿಸಿದೆ. ನಿತ್ಯ ಸೌಮಂಗಲ್ಯವು, ಸರ್ವ ಸಂಪತ್ ಸೌಖ್ಯವು, ಪುತ್ರ ಪೌತ್ರಾಭಿವೃದ್ಧಿ, ಮೋಕ್ಷವು ಲಭಿಸಿ ನಿರೂಪಿಸನು. ಹೀಗೆಂದು ಸೂತ ಪುರಾಣಿಕರು ಶೌನಕಾದಿ ಮಹಾನುಗೆ ಹೇಳಿದರೆಂಬಲ್ಲಿಗೆ ಸ್ವರ್ಣಗೌರಿ ವ್ರತದ ಕಥೆಯು ಸಂಪೂರ್ಣವಾದುದು. ನಾಡಿನ ಸಮಸ್ತ ಭಕ್ತರಿಗೂ ಸ್ವರ್ಣಗೌರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸ್ವರ್ಣಗೌರಿ ವ್ರತದ ಕಥೆಯನ್ನು ಮುಗಿಸುತ್ತೇವೆ.